ಸಲ ನನಗಂಕರು ಒಂದು ಚೀಲ ಶೇಂಗಾ ಬೇಕು ನೋಡು. ನಾ ಈಗ ಹೇಳಿರ್ತೀನಿ ನೋಡಿ ನಿಮಗೆ. ತೊಂದರಿ ಚಿಗವ್ರು, ಒಂದು ಚೀಲ ಯಾಕೆ 2 ಚೀಲ ತೊಗೊಂಡವ್ರಿ. ತೊಗೊಂಡು ಹೋಗಂತೆ ಮ್ಯಾಗಿನ ಮಾತಿಗಂತ. ಒಳಗಡೆ ಸಂಕಟ ಸುಡುತ್ತಿರ್ತತಿ. ಮನೆಗೆ ಹೋಗೋ ಮುಂದಾಗ ಒಂದಿಟ್ಟು ಪುಂಡಿ ಪಲ್ಯ ಕಿತ್ಕೊಂಡು ನಡಿ. ಇವತ್ತು ಸಂಜೆ ಮುಂದೆ ಪುಂಡಿ ಪಲ್ಯ ಮಾಡಕ್ಕಂತೆ. ಆತಾಡ್ರಿ ಅತ್ಯಾರ. ತೋಟದ ಮನೆ ಒಂದಿಟ್ಟು ಅದನ್ನ ಜಿಡ ಹೊಡಿ. ಯಾವ ನಮೂನಿ ಆಗೈತೆ ನೋಡೋದು ಮನೆ. ಎಷ್ಟು ಜಿಡ ಹೊಡೆದ್ರು ಇಂಜಿನ್ ಮನೆ ಹಂಗೆ ಇರ್ತತಿ. ಈಗ 4 ದಿನ ಆಗಿಲ್ಲ ಜಿಡ ಹೊಡೆದು. ಅಲ್ಲಿ ಆಚೆ ಕಡೆ ಚೋಳಿಕಾಯಿ ಆಗ್ಯಾವ ನೋಡು. ಒಂದಿಷ್ಟು ಚೋಳಿಕಾಯಿನ ಹೊರ್ಕೊಂಬರೋಗು. ಯವ್ವ ಈಕೆ ಯಾಕ ಬದ್ಲು ಕಾಣಕತ್ತಿಲ್ಲ ಅವೇ. ಹೌದು, ಮಾತಿನ ವರ್ಷನೂ ಭಾಳ ಬದ್ಲಾಗ್ಯಾವ. ನಮ್ಮಲ್ಲ ಈಕಿನ ತಲೆ ಮ್ಯಾಗ ಹೊತ್ಕೊಂಡು ತಿರುಗಾಡಕತ್ತಾನೆ ಯವ್ವ. ಆದ್ರೂ ಮಾತಿನಾಗ ಮಾಡ್ತಾಳೆ ಈಕಿ ಪಟ ಪಟ ಪಾರಿ. ಯವ್ವ ಬ್ಯಾರೆ ಆಗೋಕ್ಕಿಂತ ಮುಂಚೆ ಎಷ್ಟು ಲಘು ಹೇಳ್ತಿದ್ಲಿಲ್ಲ, ಈಗ 1 ಲೀಟ್ರ್ ಲಘು ಹೇಳ್ತಾಳ ಯವ್ವ. ಮಲ್ಲಪ್ಪನ ಬುಟ್ಟಿಗೆ ಹಾಕೊಂಡ್ಬಿಟ್ಲಿ ನೋಡಿ ಯವ್ವ. ಮೊನ್ನೆ ಅವ್ರು ಬಂದಾಗ ಏನಾರ ಮಾಟ ಮಂತ್ರ ಮಾಡ್ಸ್ಕೊಂಬಂದಂಗಿದ್ಲಿ ಬೇ ಯವ್ವ. ಅವ್ರು ಬಂದು ಹೋಗಿಂದ ನಮ್ಮ ಮಲ್ಲಪ್ಪನ ಬದಲಾಗಿದ್ದು. ನನಗೂ ಅನ್ಸೈತಿ. ಮತ್ತು ಜೋರಾಗ ಮಾತಾಡೋಕ್ಕೂ ಬರೋಂಗಿಲ್ಲ. ಮಾತಾಡಿದ್ವಿ ಅಂದ್ರೆ ಮಲ್ಲ ಅಲ್ಲೇ ಇರ್ತಾನೆ. ಮತ್ತು ನಮಗೂ ಏನು ನೋಡೋರಿಲ್ಲ ಮುಂದೆ ನೋಡೋರಿಲ್ಲ. ಇವ ಒಬ್ಬವನ ಗತಿ ಅದಾನ. ಸುಮ್ಮನೆ ಹೋಗ್ಬಿಡೋದು ಹಂಗೆ. ಮಲ್ಲಪ್ಪಿಲ್ಲಾರ್ದಾಗ ಹತ್ತೆ ತನ್ನ ಊಟ ಬರೋದು ಗಪ್ ಚುಪ್ಪಿದ್ದು ಬಿಡೋದು ನೋಡವ. ಯವ್ವ ನನಗೆ ಕರೆ ಅಂದ್ರೆ ಅಡ್ಡಾಡಿ ಕಾಲು ಸಕತ್ತು ಬೇವ. ಒಂದಿಟ್ಟು ಅಲ್ಲಿ ಹೋಗಿ ಕುಂದ್ರು ಬಾಬೆ. ಯಾವ ಮನೆಗೆ ಹೋಗು ಮುಂದಾಗ ಒಂದು ದಿವ್ಸ ಹಸಿ ಶೇಂಗಾ ತೊಗೊಂಡು ಹೋಗು ನಾವೇ. ಅವನ್ನ ಕುದಿಸಿ ತಿನ್ಬೇಕು. ಭಾರಿ ಮಸ್ತಾಕ ನೋಡ್ಬೆ. ಯವ್ವೇ ಮ್ಯಾಗಿನ ಹೊಂದಾಗ ಮಲ್ಲಪ್ಪನ ನೀರು ಹಾಸಕ್ಕೆ ಹೋಗಿದ್ದು ನೋದಿಲ್ಲ ನೋಡು. ಹೆಂಗೆ ಓಡಿ ಬಂದು ನೋಡಿ ಹೆಂಡ್ತಿನ ನೋಡಾಕ. ಒಂದು 5 ನಿಮಿಷ ಬಿಟ್ಟಿರಾಕ ನಾ ಯಾಕಂತ ನೋಡು ಮಲ್ಲಪ್ಪನ. ಗಲ್ಲ ನೋಡು ಅವನ್ನ ತೊಂಡಿ ಹಣ್ಣಾಗ್ಯಾವ. ಎಷ್ಟು ಚಂದ ಕಾಣಕತ್ತಾವ ನೋಡು. ಒಂದೇ ಐತಿ ನನ್ನ ಪಾರಿವಾಳ. ಯವ್ವೇ ಮಲ್ಲಪ್ಪನಾಗ ನಾವಿರೋದು 1 ಲಕ್ಷ ಕಿಲ್ ನೋಡ್ಬೇ ಯವ್ವ. ಯವ್ವ ಯಾರು ಯವ್ವ? ಯಾಕ ಹೆದರ್ಕೊಂಡೇನು? ಯವ್ವ ನನ್ನ ಎದಿನ ಸೊಳ್ಳೊಂದಿತ್ತು ಬಿಡ. ಹೆಗ್ರ ಮ್ಯಾಗಿನ ಕೈ ತೆಗೀರಿ ಇಲ್ಲ ನೀವು. ಕೈ ಹಾಕಿದ್ರೆ ಏನು ತಪ್ಪಾತು? ಅವು ನೋಡ ಅವನಿಗಲ್ಲಾನ ತೊಂಡಿ ಹಣ್ಣಾಗ್ಯಾವ. ಸುಮ್ಮಿರ್ರಿ, ಯಾರು ಕೇಳಿಸ್ಕೊಂಡಾರ? ಕೇಳಿಸ್ಕೊಲ್ಬಿಡು. ಏನೋ ಗಂಡ ಹೆಂಡ್ತಿ ಏನೋ ಜೋಡಿ ಹೆಕ್ಕಿ ಈ ಥರ ಹಾರ್ಯಾಡ್ಕೊಂಡು ಅದಾವ ಅಂತಾರ. ಆತ ಸರಿ ದೂರ ಸಣ್ಣ ನಿಂದಿರ್ತೀವಿ ಏನು ಇಲ್ಲಿ ನೀವು ಸರಿ ರೀ. ಅಷ್ಟೇ ಯಾಕೆ ನಾಚ್ಕೊಂತಿಲ್ಲಿ? ನಿಮ್ಮ ಬುದ್ಧಿ ಐತಿಲ್ಲ, ಯಾರು ಇಲ್ಲ ಅಂತೀರಿ. ಅಲ್ಲೇ ಅತ್ತೆಯಾರು ಚಿಗವರು ಹೊಲಕ್ಕೆ ಬಂದಾರ ನೋಡಲ್ಲಿ ದೂರ ತಕೊಂತಾರ. ನೋಡಿದ್ರಿ ಏನು ತಿಳ್ಕೊಂಡು ಹಾಕಿಲ್ಲ ಸರಿ. ನಮ್ಮವ್ನ ಅಂಕರು ಕಣ್ ಕಾಣಂಗಿಲ್ಲ ಬಿಡರಿ. ಇನ್ನು ನಮ್ಮ ತಂಗೆ ಫೋನ್ ಇರ್ತೈತಿ, ಫೋನ್ ನೋಡ್ಕೊಂತ ಕುಂತಿರ್ತಾಳ. ಆಕೆ ಯಾವಾಗ ನಮ್ಮಿಬ್ಬರನ್ನ ನೋಡ್ಬೇಕು? ನೀವು ಹಂಗೆ ನೋಡಕ್ ಹೋಗ್ಬೇಡ್ರಿ, ನಾಚಿಕೆ ಆಗುತ್ತೆ. ನಾ ಹಂಗ ನೋಡೋ, ನೀನು ಹಂಗ ನೋಡು ನನ್ನ. ನಾಚಿಕೆ ಆಗುತ್ತೆ. ನಾಚಿಗೆ ಊರಿಂದ 3 ಮೈಲ್ ಆಚಿಗೆ. ನೀವಿಂಗ ನೋಡಬೇಡ್ರಿ ನನ್ನ, ನೀವಿಂಗ ನೋಡಬೇಡ್ರಿ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿಮ್ಮನ್ನ. ಮಾಡಿ ಹೇಳಿಗಳು 1 ಲೀಟ್ರ್ ಕಬರ್ ಐತೆ ಇವಕ್ಕ. ಹೊಲ್ಲ ಸತ್ಯಕರ ನೋಡಿ ಇವ ಏನು ಚಂದ ತೆಕ್ಕಿ ಬಿಡ್ಕೊಂಡು ನಿಂತಾವ. ಯಾರು ನಮ್ಮ ಅಲ್ಲಗರ ಬುದ್ಧಿ ಬೇಡ, ಇದು ಕಸಬರಿಗೆಗೆ ಈ ಪಾರಿಗರ ಬುದ್ಧಿ ಬೇಡ. ಇವ ಎರಡು ಕಣ್ಣು ನೋಡೋಕ್ಕಾಗಲ್ದವ ಇವ. ಅಸಹ್ಯ. ಇಲ್ಲಿತ್ತು ಒಂದು ಕಲ್ ತೊಗೊಂಡು ಹೋಗಿತ್ತು ಬಿಡ್ಲೇನು ಬಿ ಇವ. ಹೋಗೋದು ಹೋಗಿತ್ತಿಲ್ಲ ಪಾರಿ ತಲೆಗೆ ಹೋಗಿ ಬೀಳ್ಬೇಕು. ಹಂಗತಿ ಹೋಗಿ ತಲೆ ತೂತು ಬೀಳುವ ಹಂಗೆ. ಇದನ್ನೆಲ್ಲ ಕಣ್ಣಿಲ್ಲ ನೋಡೋಕ್ಕಾಗಲ್ದವ ಯಾವ ನನಗೆ. ನೀ ಆಗಿಲ್ಲ ಏನೋ ಹೇಳಾಕತ್ತಿದ್ದಿ, ಅರ್ಧಂಬರ್ಧ ಹೇಳಿದ್ದಿ. ಆ ರೇಣವ್ರ ಈ ವಿಷಯ ಏನದು? ಏನೋ ಹೇಳಾಕತ್ತಿದ್ದಿ, ಮತ್ತು ಗಪ್ ಚುಪ್ಪ ಆಗಿಬಿಟ್ಟಿಲ್ಲ. ಏನದು? ರೇಣವ್ ಏನೋ ಹೊಟ್ಟೆದ ಅಂತ. ಆದರೂ ನಾವು ಹಿಂದಾದೀವಿ ನೋಡ್ಲಿ ಪಾರಿ. ಲಗು ನಾವು ಮುಂದಾಗಬೇಕು ಪಾರಿ. ನಿಮ್ಮ ಏನಂತ ಮಾತಾಡ್ತೀರಿ ನೀವು? ಏನು ಅನ್ಕೊಂಡಾಕಿಲ್ಲ ಮಂದಿ ನಮ್ಮಿಬ್ಬರ ಬಗ್ಗೆ? ಏನು ಅನ್ಕೊಂತಾರ? ಗಂಡ ಹೆಂಡ್ತಿ ಅನ್ಕೊಂತಾರಲಿ. ನೋಡ್ರಿ ನಾ ಹೊತ್ತು ಮುಗಿಯಕ್ಕೆ ಬಂತು. ನೀವು ಅತ್ತೆಯಾರನ್ನ ಬೇಕ್ ಮ್ಯಾಗ ಕರ್ಕೊಂಡು ಹೋಗ್ರಿ. ಅವ್ರ ಕಾಲು ಬಾದ್ನಾಕು ಬರೋ ಮುಂದಾಗ ನಡ್ಕೊಂಬಂದಾರಂತ ಪಾಪ. ನಾನು ಚಿಗವರು ನಡ್ಕೊಂತ ಬರ್ತೀವಂತ. ಸರಿ ಆಯ್ತಾಳ, ಕರ್ಕೊಂಡು ಹೋಗ್ತೀನಂತ. ಗಲ್ಲ ನೋಡವನ್ನ ಎಷ್ಟು ಕೆಂಪಗದವು. ಗಿಡ್ಡಿ ಭಾಳ ಚಂದ ಕಾಣಕತ್ತಿಲ್ಲ ಇವತ್ತು. ಹಂಗ ಯವ್ವ ಹೊಲ ಎಲ್ಲ ನೋಡಿ ಬಂದ್ಯಾ ಬಿ ಇವತ್ತು? ಹೆಂಗೈತವ ಪೀಕ್? ಅದೆಲ್ಲ ಬೇಸೈತಿ. ಶೇಂಗಾ ಪಂಗ ಎಲ್ಲ ಬೇಸೈತಿ. ಕಬ್ಬು ಹಂಗ್ಯಾಕಾಗೈತೆ, ಒಂಥರ ಒಣಗದಂಗಾಗೈತಿ.
ಆವಾಗ ಒಂದಿಟ್ಟು ಈ ಜಗಳ ಒಂದು ಹತ್ತಲ್ವ, ಅವಾಗ ಬರೀ ಇದು ಮನೆಯಂದು ನೋಡ್ಕೊಂತ ನಿಂತ್ವಿ. ಆ ನೀರು ಹಾಸ್ಬೇಕಿತ್ತು, ನೀರ ಹಾಸ್ಲಿಲ್ಲ. ಹಿಂದೆಗಡೆ ನೀರು ಹಾಸಿದ್ವಿ, ಅದು ಒಂಥರ ಒಣಗ್ದಂಗೆ ಆಗ್ಬಿಡ್ತು. ಅದಕ್ಕೆ ಹಂಗೈತೆ ಆಗೈತೆ ನೋಡೋದು. ಈ ಸತಿ ಕಬ್ಬಿನ ಬಾಳೆ ಸುದ್ದ ಆಗ್ಲಿಲ್ಲ ಬೈ ಅವ್ವ. ಅದಕ್ಕೇನು ತುಸ ಖರ್ಚು ಮಾಡಿದ್ರೆ ಅಯ್ಯಪ್ಪ? ಹಾಂ, ದುಡ್ಡ ತುಸ ಹೋತಾ? ಅದಕ್ಕೆ ಗೊಬ್ಬರ ಪಬ್ರ ಬೀಜ ಅದೇನು ತುಸ ತಂದ್ರೆ ಅಯ್ಯಪ್ಪ? ಎಲ್ಲ ಹೋತಪ್ಪ. ಕಡಿಗೆ ಒಂದು ಈಟ್ರ ಕೈ ಹಿಡಿತೈತೆ ಇಲ್ಲ ಅಯ್ಯಪ್ಪ ಅದು. ನೋಡ್ಬೇಕು ಏನಾಗತ್ತ ಏನಂತೆ. ಆದ್ರೂ ಮನೆ ಬೇಕು ಅನ್ನಕತ್ತಪ್ಪ ಮಲ್ಲಪ್ಪ. ಹಾಂ, ತುಸ ಮಂದಿದ್ವಿ ನಾವು ಒಟ್ಟರು ಕೂಡಿ ಕುಂತು ಊಟ ಮಾಡೋದೇನು. ಹಾಂ, ಅಷ್ಟು ಚಂದ ಇತ್ತಪ್ಪ. ಬಿಕೋ ಬಿಕೋ ಅನ್ನಕತ್ತಪ್ಪ ಮನಿ. ನನಗೂ ಒಂಥರ ಮನ್ಸಿಗೆ ಬ್ಯಾಸರಕತ್ತಪ್ಪ, ಒಂಥರ ಹೆಂಗೆ ಆತ್ಯಪ್ಪ ನಮ್ಮ ಮನೆ ಒಲ್ಯಪ್ಪ. ಬ್ಯಾಸ್ರ ಮಾಡ್ಕೊಂಡ್ರೆ ಏನು ಬರುತ್ತನ್ಬೇಯವ್ವ. ಮತ್ತು ಅವ್ರಾಗಲೇ ಹೊಕ್ಕಿನಂದ್ರಲ್ಲ, ಮತ್ತು ಇನ್ನೇನು ಮಾಡೋನು. ನಾನು ಎಷ್ಟು ಹೇಳಿದ್ನಿಲ್ಲ, ಹೇಳಿದ್ರು ಕೇಳೇ ಇಲ್ಲ. ಇವತ್ತ ಅಪ್ಪೆ ಬಂದಿದ್ನಾ ಬ್ಯಾಂಕಿಗೆ ಸಹಿ ಮಾಡಕ್ಕೆ. ನೋಡಿ ಸುಮ್ಮನೆ ಹೋದ್ ನೋಡ್ಬೇ, ಒಂದೀಟ್ ಮಾತಾಡ್ಸ್ಲಿಲ್ಲ. ನಾನು ಯಾಕೋ ಅಂತೇಳಂದ್ರೆ ಸಹಿ ಮಾಡಕ್ಕೆ ಬಂದಿನ ಅಂತೇಳಿ ಸುಮ್ಮನೆ ಹೋದ್ನು. ನನಗೆ ಮನ್ಸಿಗೆ ಕಲ್ಲು ಬಿಡ್ದಂಗೆ ಆಗ್ಬಿಡ್ತು ನೋಡ್ಬೇ ಇವ. ಅದು ಯಾಕೆ ಮನಸ್ಸು ಕೆಡಿಸ್ಕೊಂಡತ್ ಬಿಡೆಯಪ್ಪ, ಇನ್ನೇನು ಮಾಡೋದು. ಅದು ಹೋಲ್ ಬಿಡ್ಬಿ. ಸಣ್ಣ ತಮ್ಮಗ ನನಗೆ ಒಂದಿಟ್ಟು ಬಾಯಿ ಹತ್ತಿ ಒಂದಿಟ್ಟು ಒದ್ರಾಟಾರ ಆತು. ಸಂಗನ ಜೊತೆ ನಾ ಏನು ಮಾಡೀನಿ ಅಂತದು. ಸಂಘ ಇವತ್ತು ಮಾತಾಡ್ಸಿದ್ರು ಹುಯ್ಕ್ ಅಂತೇಳಿ ಸುಮ್ಮನೆ ಹೋದ. ಸಂಘ ಹೊಲ ಹಾಕಿ ಮಂಗಳೂರು ದುಡಿಯೋಕೆ ಹೊಂಟಾನ ನೋಡ್ಬಿ ಇವ. ಯಾರ್ಯಾರಿಗೆ ಏನೇನು ತಿಳಿದೈತೆ ಅದನ್ನು ಮಾಡೋಲ್ರಕ್ಕಪ್ಪ ಮಲ್ಲಪ್ಪ. ನನಗಂಕರು ಇದನ್ನ ಕಣ್ಣಿಲೆ ನೋಡಿ ಸಾಕಾಗ್ಬಿಟ್ಟತಿ. ದೇವರು ಲಟಕ್ಕಂತೆ ಯಾಕೆ ನಾನು ಕರ್ಕೊಂಡು ಹೋಗ್ಬಾರ್ದೆ ಯಪ್ಪ. ಯವ್ವ, ದೀಪ ಹಚ್ಚಿದ ಮೇಲೆ ಇಂಥ ಮಾತು ಮಾತಾಡಬಾರ್ದು. ಬಿಡ್ಬಿ, ಬಿಡ್ತನ್ನು. ಆದರೂ ನಮ್ಮ ಮನೆ ಪರಿಸ್ಥಿತಿ ಏನಾತಪ್ಪ ಎನ್ನ. ಯಾರು ಕೆಟ್ಟ ದೃಷ್ಟಿ ಬಿತ್ತು ಏನು ನಮ್ಮ ಮನೆ ಮ್ಯಾಗ? ಒಂದು ತಿಂಗಳದಾಗ ಏನಾಗಬೇಕು ಏನಾಗಬಾರ್ದು ಎಲ್ಲ ಮುಗಿದು ಹೋತಪ್ಪ ಎನ್ನ. ಅಯ್ಯ, ಯಾರು ಕೆಟ್ಟ ದೃಷ್ಟಿ ಬೀಳಂದಿ? ನನಗೆಲ್ಲ ಗೊತ್ತೈತಾ. ಇದನ್ನ ಒಟ್ಟು ಮಸ್ಲತ್ತು ಯಾರು ಮಾಡ್ಯಾರ ಅಂತೇಳಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನು? ಮಾಡಿ ಮತ್ತು ಮಳ್ರ ಗತೆ ಕುಂದಿರ್ತಾರ, ಅವ್ರಿಗೆ ಇಟ್ಟಿರಲಿ. ನಮ್ಮ ಅತ್ತಿ ನನಗೆ ಅನ್ನಕತ್ತ, ನಾನು ಏನು ಮಾಡಿದ್ರು ಸಮಾಧಾನ ಇಲ್ಲಕ್ಕಿಗೆ. ಒಟ್ಟು ನನ್ನ ಮ್ಯಾಗ ಕಿಡಿ ಕಾರ್ತಾಳ ನಮ್ಮ ಅತ್ತಿ. ಅನ್ನ ಮತ್ತು ನಮ್ಮ ಇನ್ನೊಂದು ಲಗ್ನ ಐತಪ್ಪ. ಮತ್ತು ನೀವು ಒಟ್ಟರು 3 ತೊಲೆ ಬಂಗಾರ ಕೊಡೋದೈತ್ಲ, ಲವ್ ಕೊಟ್ಟು ಬಿಡ್ರಿ ಅಪ್ಪ. ನಾನು ನಮ್ಮ ಇನ್ನೊಂದು ಲಗ್ನಕ್ಕೆ 3 ಎಳೆ ಸರ ಮಾಡಿಸಿ ಹಾಕೊಂತೀನಿ. ನೀನು ಹಿಂಗತಿ ಅಂದ್ರವ ನನ್ನ ಕೈಯಾಗಾರ ಎಲ್ಲಿದ್ದ ರೊಕ್ಕ ಬಾ ಅಂದು ಒಂದಿಟ್ಟು ಕೈಯಾಗ ಅನುಕೂಲ ಆಗಿಂದ ಕೊಡ್ತೀನಂತ. ಬೆಳಿ ಪಳಿ ಬಂದಿಂದ ಅದನ್ನ ಮಾರಿಂದ ಕೊಡಿಸ್ತೀನಂತಾಳವ. ಯಾಕೆ ತಲೆ ಕೆಡಿಸ್ಕೊಂತಿ? ಅಯ್ಯಪ್ಪ, ಹೆಣ್ಮಕ್ಳಿಗೆ ಏನು ಕೊಡೋದೈತಿ ಕೊಟ್ಬಿಡ್ರಿ ನೀವು, ಚೊಕ್ಕಾಯಿ ಬಿಡ್ರಿ. ನಾ ಈಗ ಹೇಳ್ತೀನಿ ನೋಡು, ಹೆಣ್ಮಕ್ಳು ಕನ್ಯರು ನಮ್ಮ ಮನೆಗೆ ಹತ್ತು ಇದು ಅಂದ್ರೆ ನಮ್ಮ ಮನೆಗೆ ಒಳ್ಳೇದಾಗಂಗಿಲ್ಲಪ್ಪ ಮಲ್ಲಪ್ಪ. ನೀನು ಯಾರ್ದಾರ ಮಾತು ಕೇಳಕ್ಕೆ ಹೋಗ್ಬೇಡ ಮಲ್ಲ, ನನ್ನ ಮಾತು ಕೇಳು. ನಾ ಯಾರ್ದಾರ ಮಾತು ಅದಕ್ಕೆ ಕೇಳಬೇಯವ್ವ. ಇನ್ನು ತಂಗಿಗೆ 25,000 ರೂಪಾಯಿ ಹಾಕಂತೇಳಿ ಫೋನ್ ಹಚ್ಚಾಳ. ಎಲ್ಲಿದ್ದ ತರಲಿ ರೊಕ್ಕನ ಒಂದೂ ತಿಳಿಯವಲ್ದವ ನನಗೆ. ಏನು ಮಾಡ್ಬೇಕಂತ ಗೊತ್ತಾಗವಲ್ದು ನನಗೆ. ಅಯ್ಯೋ, ನಿಮ್ಮ ಅಣ್ತಂಬ್ರ ಗುದ್ದಾಟ ಒಳಗೆ ಮತ್ತು ಅಕ್ಕನ ಜೀವನ ಹಾಳು ಮಾಡಿಬಿಡ್ರಪ್ಪ ನೀವು. ಏನು ರೊಕ್ಕಕ್ಕೆ ಒಂದು ಐಡಿಯಾ ಹೇಳ್ತೀನಿ, ಹಂಗತಿ ಮಾಡು. ಎಲ್ಲರ ಮತ್ತು ಕುಡಿಕೆತ್ತನವ ರೊಕ್ಕದ ಕುಡಿಕಿ ಅಲ್ಲ ಅಣ್ಣ. ಮತ್ತು ಈಕಿ ಪಾರಕ್ಕಂದು 3 ಎಳೆ ಚೈನ್ ಐತಲ್ಲ, ಅದನ್ನು ಅಂಕತನ ಒತ್ತಿ ಇಟ್ಟೆ ಅಂದ್ರೆ ಒಂದು 30,000 ರೂಪಾಯಿ ಕೊಡ್ತಾರ. ಅಕ್ಕಗೆ 25,000 ರೂಪಾಯಿ ಕಟ್ಟಿಬಿಡು, ಇನ್ನು 5,000 ರೂಪಾಯಿ ಸಂತಿ ಪ್ಯಾಟಿಗೆ ಆಕತಿ. ಹೌದಿಲ್ಲ? ಬೇಡವಾ, ತವ್ರ ಮನೆಯವರು ಹಾಕಿದ್ದನ್ನು ನಾವು ಒತ್ತಿ ಇಟ್ಟು ರೊಕ್ಕ ಕಳಿಸಿದ್ನಿ ಅಂದ್ರೆ ಅವ್ರಪ್ಪಗೆ ಗೊತ್ತಾತಂದ್ರೆ ನಾವು ಎಷ್ಟು ಸಣ್ಣರ ಹಾಕಿ ಅವ್ರ ಮುಂದೆ. ಬೇಡವಾ, ಆಕಿ ಬಂಗಾರ ಏನು ಮಾಡೋದು ಬೇಡ. ಅಯ್ಯ ಜೀವನ, ನನ್ನ ಮಗಳ ಪರಿಸ್ಥಿತಿ ಏನಾತ್ರಿ ನೋಡು. ಎಲ್ಲರೂ ಅವ್ರದ ನೋಡ್ಕೊಳಕತ್ರಿ. ನನ್ನ ಮಗಳದ್ದು ಯಾರು ನೋಡವಲ್ರಿ. ಇವಂಗ ತನ್ನ ಹೆಂಡತಿ ಬಂಗಾರನ ಮುಖ್ಯ ಆತ್ರಿ. ನನ್ನ ಮಗಳ ಜೀವನ ಹೆಂಗ್ರಿ ಯಪ್ಪ? ಯವ್ವ ಒಲ್ಯಪ್ಪ ದೇವ್ರಿ, ನಾವರ ಒಂದು 4 ಕಾಸು ಎತ್ತಿಟ್ಕೊಲಿಲ್ರಿ ಯವ್ವ. ನಮಗೆ ಎಂಥ ಗತಿ ಬಂತ್ರಿ ಯವ್ವ ತಾಯಿ ಮಕ್ಕಳಿಗೆ. ಅತ್ತಿಯರ್ ನೀವು ಒಳಕ್ಕೆ ಹೋಗ್ಬೇಡ್ರಿ, ನಂದು 3 ಎಳೆ ಸರ ಐತಲ್ರಿ, ನಾವು ಅತ್ತಿ ಇಡಕ್ಕೆ ಕೊಡ್ತೀನಿ ರೀ. ನಾಳೆ ನಮ್ಮ ಅಪ್ಪಾರ ಏನಾರು ಕೇಳಿದ್ರಂದ್ರೆ ನಮ್ಮ ಮನೆ ಬಾಳೆ ಐತಿ ಕೊಟ್ಟಾರಂದಿನ ಮುಗಿತು ಬಿಡ್ರಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? ಹಚ್ಚಿದವರಿಗೆ ರೊಕ್ಕ ಕಳಿಸ್ತಾರ ಆಡ್ರಿ ಅವರು. ಅದು ಬಾರಿ ಸರಿ ಆಗಂಗಿಲ್ಲ, ಹಂಗೆ ಮಾಡಬಾರ್ದು. ಹಂಗೂ ಇಲ್ಲ ಹಿಂಗೂ ಇಲ್ಲ. ಮತ್ತು ನಮ್ಮ ಮನೆ ಪರಿಸ್ಥಿತಿ ಹಂಗತಿ ಐತಂದ್ರೆ
ಮತ್ತೆ ಏನು ಬರುತ್ತಾ ಅದನ್ನ ಮಾಡ್ಕೊಂತ ಹೋದಾಗ ಜೀವನ ನಡೀತೈತಿ. ರೊಕ್ಕ ರೂಪಾಯಿ ಮುಂದೆ ಗಳಿಸ್ಬೋದು. ಮತ್ತು ಈಗ ಚಿಗವರ್ದು ರೊಕ್ಕ ಕಟ್ಬೇಕು, ಎಲ್ಲಿಂದ ತರ್ತೀರಿ? ನಿಮ್ಮ ಕೈಯಾಗಾರ ಏನು ರೊಕ್ಕ ಅದಾವ? ಹೋಗಿಟ್ಟು ಬರ್ರಿ. ಬರೋಬ್ಬರಿ ಆಯ್ತು. ಅದ ಟೈಮಿಗೆ ಹೇಳಿದೆ, ಮಸ್ತ್ ಆಯ್ತು. ಅದೊಂದು 3 ಇಳಿ ಸರ ಹಾಕೊಂಬಂದು ನಿಂತಿ ತವ್ರ ಮನೆಯಾಗಿದ್ದ ದಿಮಾಕ್ ತೋರಿಸಿದ್ಲು ಪಾರವ. ನನ್ನ ಮುಂದೆ ಹಾಕೊಂಡು ಮೆರ್ಮೆರ್ದ ತೋರಿಸಿದ್ಲು. ನನಗೊಂಥರ ಹೊಟ್ಯಾಗ ಸಂಕಟನ ಹಾಕಿತ್ತು. ಹೋಗಲಿ ಒಟ್ಟು ಇವ್ರದ್ದು ಹಿಂಗೆ ಹಾಳಾಗಿ ಹೋಗಲಿ.